ಇನ್ನು ರಾಯಚೂರಿನಲ್ಲೂ ಕೂಡ ಅಷ್ಟೇ ಕರ್ನಾಟಕ ಬಂದ್ನ ಬಿಸಿ ತಡ್ತಾ ಇಲ್ಲ. ಬಂದಿದ್ರು ಕೂಡ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜನಸಾಗರವೇ ಇದೆ. ರಾಯಚೂರು ಶ್ರೀಶೈಲ ಬಸ್ ಹತ್ತೋದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ. ಕಿಟಕಿಯಿಂದ ಬಸ್ ಹತ್ತಿ ಸೀಟ್ ಹಿಡಿತಾ ಇದ್ದಾರೆ ಪ್ರಯಾಣಿಕರು. ಹೆಚ್ಚುವರಿ ಬಸ್ ಬಿಡುವಂತೆ ಪ್ರಯಾಣಿಕರು ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಸಾರಿಗೆ ಸಿಬ್ಬಂದಿಯ ಜೊತೆಗೆ ಪ್ರಯಾಣಿಕರು ವಾಗ್ವಾದವನ್ನ ಮಾಡಿರುವಂತ ಘಟನೆ ಕೂಡ ಆಗಿದೆ. ಶ್ರೀಶೈಲಕ್ಕೆ ತೆರಳೋದಕ್ಕೆ ಮುಗಿಬೀಳ್ತಾ ಇದ್ದಾರೆ ಪ್ರಯಾಣಿಕರು. ಕಿಟಕಿಯಲ್ಲಿ ಹತ್ತಿ ಬಸ್ ಸೀಟನ್ನ ಬಿಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರಾಯಚೂರಿನ ಬಸ್ ನಿಲ್ದಾಣದಲ್ಲಿ ಜನಸಾಗರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು. ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಭಟನೆ ಅಥವಾ ಬಂದ್ ನಡೀತಾ ಇದೆ ಅನ್ನುವಂತ ಯಾವ ಸುಳಿವು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಜನರು ಕೂಡ ಬಸ್ ನಿಲ್ದಾಣದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಜನರ ಓಡಾಟ ಬಹಳ ಸಹಜವಾಗಿ ನಡೀತಾ ಇದೆ. ಇನ್ನು ರಾಯಚೂರಿನಲ್ಲೂ ಕೂಡ ಅಷ್ಟೇ ಕರ್ನಾಟಕ ಬಂದ್ನ ಬಿಸಿ ತಡ್ತಾ ಇಲ್ಲ. ಬಂದಿದ್ರು ಕೂಡ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜನಸಾಗರವೇ ಇದೆ. ರಾಯಚೂರು ಶ್ರೀಶೈಲ ಬಸ್ ಹತ್ತೋದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ. ಕಿಟಕಿಯಿಂದ ಬಸ್ ಹತ್ತಿ ಸೀಟ್ ಹಿಡಿತಾ ಇದ್ದಾರೆ ಪ್ರಯಾಣಿಕರು. ಹೆಚ್ಚುವರಿ ಬಸ್ ಬಿಡುವಂತೆ ಪ್ರಯಾಣಿಕರು ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಸಾರಿಗೆ ಸಿಬ್ಬಂದಿಯ ಜೊತೆಗೆ ಪ್ರಯಾಣಿಕರು ವಾಗ್ವಾದವನ್ನ ಮಾಡಿರುವಂತ ಘಟನೆ ಕೂಡ ಆಗಿದೆ. ಶ್ರೀಶೈಲಕ್ಕೆ ತೆರಳೋದಕ್ಕೆ ಮುಗಿಬೀಳ್ತಾ ಇದ್ದಾರೆ ಪ್ರಯಾಣಿಕರು. ಕಿಟಕಿಯಲ್ಲಿ ಹತ್ತಿ ಬಸ್ ಸೀಟನ್ನ ಬಿಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರಾಯಚೂರಿನ ಬಸ್ ನಿಲ್ದಾಣದಲ್ಲಿ ಜನಸಾಗರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು. ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಭಟನೆ ಅಥವಾ ಬಂದ್ ನಡೀತಾ ಇದೆ ಅನ್ನುವಂತ ಯಾವ ಸುಳಿವು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಜನರು ಕೂಡ ಬಸ್ ನಿಲ್ದಾಣದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಜನರ ಓಡಾಟ ಬಹಳ ಸಹಜವಾಗಿ ನಡೀತಾ ಇದೆ. ಇನ್ನು ರಾಯಚೂರಿನಲ್ಲೂ ಕೂಡ ಅಷ್ಟೇ ಕರ್ನಾಟಕ ಬಂದ್ನ ಬಿಸಿ ತಡ್ತಾ ಇಲ್ಲ. ಬಂದಿದ್ರು ಕೂಡ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜನಸಾಗರವೇ ಇದೆ. ರಾಯಚೂರು ಶ್ರೀಶೈಲ ಬಸ್ ಹತ್ತೋದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ. ಕಿಟಕಿಯಿಂದ ಬಸ್ ಹತ್ತಿ ಸೀಟ್ ಹಿಡಿತಾ ಇದ್ದಾರೆ ಪ್ರಯಾಣಿಕರು. ಹೆಚ್ಚುವರಿ ಬಸ್ ಬಿಡುವಂತೆ ಪ್ರಯಾಣಿಕರು ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಸಾರಿಗೆ ಸಿಬ್ಬಂದಿಯ ಜೊತೆಗೆ ಪ್ರಯಾಣಿಕರು ವಾಗ್ವಾದವನ್ನ ಮಾಡಿರುವಂತ ಘಟನೆ ಕೂಡ ಆಗಿದೆ. ಶ್ರೀಶೈಲಕ್ಕೆ ತೆರಳೋದಕ್ಕೆ ಮುಗಿಬೀಳ್ತಾ ಇದ್ದಾರೆ ಪ್ರಯಾಣಿಕರು. ಕಿಟಕಿಯಲ್ಲಿ ಹತ್ತಿ ಬಸ್ ಸೀಟನ್ನ ಬಿಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ರಾಯಚೂರಿನ ಬಸ್ ನಿಲ್ದಾಣದಲ್ಲಿ ಜನಸಾಗರ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು. ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಭಟನೆ ಅಥವಾ ಬಂದ್ ನಡೀತಾ ಇದೆ ಅನ್ನುವಂತ ಯಾವ ಸುಳಿವು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಜನರು ಕೂಡ ಬಸ್ ನಿಲ್ದಾಣದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಜನರ ಓಡಾಟ ಬಹಳ ಸಹಜವಾಗಿ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.